ಹಾಯ್ ಸ್ನೇಹಿತರೆ, VNR 6G ಕ್ಲಾಸ್ಗೆ ಸ್ವಾಗತ. ತಿರ್ಗಾ ಮತ್ತೆ ನಾನು ದಂಗೆಗಳು ಪಾರ್ಟ್ 1ನಲ್ಲಿ ಏನಪ್ಪ ಅಂದರೆ 1857ರ ಸ್ವಾತಂತ್ರ್ಯ ಸಂಗ್ರಾಮದ ದಂಗೆಗಳ ಬಗ್ಗೆ ಆರ್ಡ್ರೋಜ್ ಆ ಥರ ಕೇಳ್ತಾರೆ ಎಕ್ಸಾಮ್ಗೆ ಅಂತ ತಿಳಿಸಿದ್ದೀನಿ ವಿಸ್ತಾರವಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ರೈತರ ದಂಗೆ, ಬುಡಕಟ್ಟು ದಂಗೆಗಳು. ತಿರ್ಗಿ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಅಲಗಲಿ ಬೇಡರ ದಂಗೆ, ಕರ್ನಾಟಕ ಕೆಲವೊಂದು ಸಶಸ್ತ್ರ ಬಂಡಾಯಗಳ ದಂಗೆಗಳ ಬಗ್ಗೆ ನೋಡೋಣ. ಈಗ ವಿಡಿಯೋ ಲೆಂತ್ ಆಗ್ತದೆ, ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು VNR 6G ಕ್ಲಾಸ್ಗೆ ಸ್ವಾಗತ. ಮುಖ್ಯವಾಗಿ ದಂಗೆಗಳಲ್ಲಿ 1857ರ ದಂಗೆ ಮುಗಿದಿದೆ. ಈಗ ರೈತರ ದಂಗೆ, ಬುಡಕಟ್ಟು ದಂಗೆಗಳು ಹಾಗೂ ಕರ್ನಾಟಕ ಏಕೀಕರಣ ದಂಗೆಗಳು ಮತ್ತು ಅಲಗಲಿ ಬೇಡರ ದಂಗೆ ಮುಖ್ಯವಾಗಿ ನೋಡೋಣ ಸ್ನೇಹಿತರೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ಗೆ ಆರ್ಡರ್ ವೈಸ್ ಕೇಳ್ತಾರೆ. ಆರ್ಡರ್ ವೈಸ್ ಕ್ರಮಾನುಗತದಲ್ಲಿ ಬರೆಯಿರಿ. ಇದು ರೈತರ ದಂಗೆ, ಬುಡಕಟ್ಟು ದಂಗೆ, ಕರ್ನಾಟಕ ಏಕೀಕರಣ ಚಳವಳಿ ಮತ್ತು ಅಲಗಲಿ ಬೇಡರ ದಂಗೆ. ಸ್ವಲ್ಪ ಒಂದು ಕ್ವಶನ್ಗಳಿದೆ ಸ್ನೇಹಿತರೆ, ಒಂದು 4-5 ಕ್ವಶನ್ಗಳು ನೋಡ್ಬಿಡೋಣ. ಆವಾಗ ಒಂದು ನಿಮಗೆ ಚೂರು ಗೊತ್ತಾಗುತ್ತೆ. ಯಾಕಂತಂದರೆ ಡೈರೆಕ್ಟಾಗಿ ಸಿಲೆಬಸ್ ಹೋದ್ರೆ ಯಾವ ಥರ ಕ್ವಶನ್ ಕೇಳ್ತಾರೆ ಗೊತ್ತಾಗಲ್ಲ. ಅದಕ್ಕೆ ನೋಡಿ, ಇಲ್ಲಿ ಆರ್ಡರ್ ವೈಸ್ ಕೇಳಿದ್ದಾರೆ. ಅಲ್ಲಿ KS ಅಲ್ಲಿ ಕೇಳಿದ್ದಾರೆ. ಈ ಮೋಪ್ಲಾ ದಂಗೆ ಬಂದ್ಬಿಟ್ಟು ಕೇರಳದ ಸಂಬಂಧಪಟ್ಟಿರೋದು. ಮೋಪ್ಲಾ ದಂಗೆ ಬಂದ್ಬಿಟ್ಟು ಕೇರಳ ಸಂಬಂಧಪಟ್ಟಿರೋದು. ಆಮೇಲೆ ಈ ಪಾಟ್ನಾ ದಂಗೆ ಮತ್ತು ಬಂಗಾಳ ಸಂಬಂಧಪಟ್ಟದ್ದು. ಏಕೀಕರಣ ದಂಗೆ ಬಂದ್ಬಿಟ್ಟು ಔದ್ಗೆ ಸಂಬಂಧಪಟ್ಟದ್ದು. ಬಿರ್ಸಾ ದಂಗೆ ಮತ್ತು ಬಿಹಾರ ಸಂಬಂಧಪಟ್ಟಿರೋದು. ಇಲ್ಲಿ ಕೇರಳದ ಮೋಪ್ಲಾ ದಂಗೆ ಅಂತ ಕರೀತಾರೆ, ಬಂಗಾಳದಲ್ಲಿ ಪಬ್ನಾ ದಂಗೆ ಅಂತ ಕರೀತಾರೆ, ಔದ್ನಲ್ಲಿ ಏಕಾ ಚಳವಳಿ ಅಂತ ಕರೀತಾರೆ, ಬಿಹಾರದಲ್ಲಿ ಬಂದ್ಬಿಟ್ಟು ಬಿರ್ಸಾ ಮುಂಡಾ ದಂಗೆ ಸಂಭವಿಸ್ತಿದೆ. ಆರ್ಡರ್ ವೈಸ್ ಕೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಧು ಮತ್ತು ಕನ್ಹು ಸಂಬಂಧಿಸಿದೆ. ಯಾವ ದಂಗೆಗಳು ಸಿಂಧು ಕನ್ಹು ಸಂಬಂಧಿಸಿದೆ ಅಂದರೆ ಸಾಂತಾಲ ದಂಗೆ ನಾಯಕರಾಗುತ್ತಾರೆ ಸಿಂಧು ಮತ್ತು ಕನ್ಹು. ಅದು ಸಾಂತಾಲ ದಂಗೆ 1855 UPSC ಕೇಳಿದ್ದಾರೆ. ಕೇರಳ ಸತ್ಯಾಗ್ರಹ ಬಂದ್ಬಿಟ್ಟು ನೇತಾರ ಯಾರಿರ್ತಾರಪ್ಪ ಅಂತಂದರೆ ಗೋವಿಂದ ವಲ್ಲಭ ಅಂತ ಇರ್ತಾರೆ. ಇದು KSL ಕ್ವಶನ್ ಆಗಿದೆ. ತಿರ್ಗಾ ಚಂಪಾರಣ ಸತ್ಯಾಗ್ರಹ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರೊಡನೆ ಸೇರಿಕೊಂಡವರು ಯಾರಪ್ಪ ಅಂದರೆ ಕೇಳಿದ್ದಾರೆ, UPSC ಕೇಳಿದ್ದಾರೆ. ರಾಜೇಂದ್ರ ಪ್ರಸಾದ್, ತಿರ್ಗಾ ಅನುಗ್ರಹ ನಾರಾಯಣ ಸಿನ್ಹಾ. ರಾಜೇಂದ್ರ ಪ್ರಸಾದ್, ಅನುಗ್ರಹ ನಾರಾಯಣ ಸಿನ್ಹಾ ಅಂತ. ತಿರ್ಗಾ ದಕ್ಷಿಣ ಭಾರತ ರೈತರ ದಂಗೆ ಬೆಂಬಲಿಸಿದ ರಾಷ್ಟ್ರ ನೀತಿ ಸಂಘಟನೆ. ದಕ್ಷಿಣ ಭಾರತದಲ್ಲಿ ರೈತರ ದಂಗೆಗೆ ಸಂಬಂಧಪಟ್ಟಂಗೆ ಪೂನಾದ ಸಾರ್ವಜನಿಕ ಸಭಾ ಸಮಿತಿ ಏನಾಗುತ್ತೆ ಅಂತಂದರೆ ಅದು ಸಪೋರ್ಟ್ ಮಾಡುತ್ತೆ. ಇದೊಂದು ರಾಷ್ಟ್ರೀಯ ಸಂಘಟನೆ ಆಗಿದೆ. ತಿರ್ಗಿ ಬಂದ್ಬಿಟ್ಟು ಬುಡಕಟ್ಟು ಜನಾಂಗಗಳು ಕೋಲಾರ ದಂಗೆ ಭಾಗವಾಗಿರಲಿಲ್ಲ. ಈ ಬುಡಕಟ್ಟು ದಂಗೆಯಲ್ಲಿ ಕೋಲಾರ ದಂಗೆ ಇದೆಯಲ್ಲ, ಅದ್ರ ಭಾಗ ಯಾವುದಾಗಿರಲಿಲ್ಲಪ್ಪ ಅಂದರೆ ಚಾರ್ಹೋ ದಂಗೆ ಭಾಗ ಆಗಿರಲಿಲ್ಲ. ಓಸ್, ಮುಂಡಾ ಮತ್ತು ಬಿಲ್ಸಾ ಇವನ್ನು ಕೋಲ್ ದಂಗೆಗಳಾಗಿದ್ವು. ಕೋಲ್ ದಂಗೆ ಅಂದರೆ ಕೋಲಾರ ದಂಗೆ ಅವಧಿಯಲ್ಲಿ ಛೋಟಾನಾಗಪುರ ಸ್ಥಳೀಯ ಕೋಲ್ ಜನರ ದಂಗೆ ಆಗಿತ್ತು. ಛೋಟಾನಾಗಪುರ ಸ್ಥಳೀಯ ಜನರ ಬಗ್ಗೆ ಆಗಿತ್ತು. ಇದು ಬಿಟ್ಟು ಮುಖ್ಯವಾಗಿ ವಿದ್ವಾಂಸರು ಇದನ್ನು ಮುಂಡಾ ದಂಗೆ ಅಂತ ಕರೀತಾರೆ. ವಿದ್ವಾಂಸರು ಇದನ್ನು ಕೋಲ್ ದಂಗೆ ಅಥವಾ ಮುಂಡಾ ದಂಗೆ ಅಥವಾ ಕೋಲಾರ ದಂಗೆ. ಯಾಕಿದೆ ಕೋಲ್ ದಂಗೆ ಬಂದರೆ ಕೋಲ್ ದಂಗೆ ಮತ್ತು ಕೋಕ್ ದಂಗೆ ಎರಡು ಬರ್ತವೆ. ಅಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಕೋಲ್ ಮತ್ತು ಕೋಲಾರ ದಂಗೆ ಎರಡು. ಈ ಕೋಲಾರ ದಂಗೆನ ಮುಂಡಾ ದಂಗೆನೂ ಕರೀತಾರೆ ವಿದ್ವಾಂಸರು. ಭೂ ಆಡಳಿತಾಧಿಕಾರಿ ಮತ್ತು ಆಡಳಿತ ಮತ್ತು ವ್ಯವಸ್ಥೆ ಭೂ ಆಡಳಿತ ಅನ್ಯಾಯಕ್ಕಾಗಿ ಇವರು ದಂಗೆ ಎದ್ದೇಳ್ತಾರೆ ಛೋಟಾನಾಗಪುರದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಹೊರ ಹಾಕಲು ಕೂಕಾ ಚಳವಳಿ ಆರಂಭಿಸಿದರು. ಬ್ರಿಟಿಷರನ್ನು ಹೊರ ಹಾಕಲು ಕೂಕಾ ಚಳವಳಿಯನ್ನು ಎಲ್ಲಿ ಆರಂಭಿಸಿದ್ರು ಅಂದರೆ ಪಂಜಾಬಲ್ಲಿ ಆರಂಭಿಸ್ತಾರೆ. ಬ್ರಿಟಿಷರು ಹೊರ ಹಾಕಲು ಪಂಜಾಬ್ನ ಪಾಟಿಯಾಲಗಳಲ್ಲಿ. ಅಲ್ಲಿ ಜನಾಂಗದಲ್ಲೂ ಜವಾಹರ್ಲಾಲ್ ನೆಹರು, ಬಲಂ ಸಿಂಗು, ರಾಮ್ ಸಿಂಗು ಚಳವಳಿ ನಾಯಕರಾಗಿರ್ತಾರೆ. ಇಲ್ಲಿ ಮುಖ್ಯವಾಗಿ ಮೂರ್ತಿ ಪೂಜೆ, ಗೋಹತ್ಯೆ ವಿರೋಧ ದಂಗೆ ಎದ್ದಿರ್ತಾರೆ. ಸರ್ಕಾರಿ ನೌಕರರು ಬಹಿಷ್ಕಾರ ಕರೆ ನೀಡಿದರು.
ರಾಮ್ ಸಿಂಗ್ ರಂಗೂನ್ಗೆ ಜೈಲಿಗೆ ಕಳಿಸಲಾಯಿತು. ಬ್ರಿಟಿಷರು ರಾಮ್ ಸಿಂಗನ್ನು ರಂಗೂನ್ ಜೈಲಿಗೆ ಕಳಿಸ್ತಾರೆ. ಅದು ಕೋಕಾ ಜನರ ನಾಯಕ ರಾಮ್ ಸಿಂಗ್ ಆಗಿರ್ತಾನೆ. ಕಾಲಾನುಕ್ರಮದಲ್ಲಿ ಬರೆಯಿರಿ. ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ವೆಲ್ಲೂರು ದಂಗೆ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಿತ್ತೂರು ದಂಗೆ, ನಗರ ದಂಗೆ, ಆಮೇಲೆ ಸಿಪಾಯಿ ದಂಗೆ. ನೋಡಿ, ನಗರ ದಂಗೆ ಅಥವಾ ಬಿದನೂರು ದಂಗೆ ಅಂತ ಕರೀತಾರೆ. ಇದು ಕಿತ್ತೂರು ದಂಗೆ, ವೆಲ್ಲೂರು ದಂಗೆ. ಇದು ಆರ್ಡರ್ ವೈಸ್ ಕೇಳಿದ್ದಾರೆ. ಬಂದ್ಬಿಟ್ಟು ನಗರ ದಂಗೆ. ನಗರ ದಂಗೆ ಬಂದ್ಬಿಟ್ಟು ಎಲ್ಲಿದೆ, ಯಾವ ಪ್ಲೇಸ್ಗಳು ಕೇಳಿದ್ದಾರೆ ನೋಡಿ. ಶಿವಮೊಗ್ಗದಲ್ಲಿ. ಕಿತ್ತೂರು ದಂಗೆ ಬಂದ್ಬಿಟ್ಟು ಬೆಳಗಾಮಲ್ಲಿ. ಕೆನರಾ ದಂಗೆ ಬಂದ್ಬಿಟ್ಟು ದಕ್ಷಿಣ ಕನ್ನಡದಲ್ಲಿ. ನರಗುಂದ ದಂಗೆ ಬಂದ್ಬಿಟ್ಟು ಗದಗದಲ್ಲಿ. ಈ ಆರ್ಡರ್ ವೈಸ್ ಕೇಳ್ತಾರೆ. ಹೆಸರುಗಳು ಕೇಳಿದ್ದಾರೆ, ಇಸ್ವಿಗಳು ಕೇಳಿದ್ದಾರೆ, ನಾಯಕರು ಕೇಳಿದ್ದಾರೆ. ನೆನಪಿರಲಿ ಸ್ನೇಹಿತರೆ. ಯಾಕಂತಂದ್ರೆ ಬಿದಿರಿನಲ್ಲಿ ಸಾದರ್ ಮಲ್ಲ, ಬಿದಿರಿನ ದಂಗೆ ಸಾದರ್ ಮಲ್ಲ ಆಗಿರ್ತಾನೆ. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಕೆನರಾ ದಂಗೆ ಆಗಿರುತ್ತೆ. ಮಹಾಬತ್ ಖಾನ್, ಸುಬ್ಬಾರಾವ್ ತಿಮ್ಮಾರಾವ್ ಆಗಿರ್ತಾರೆ. 1857 ದಂಗೆಯಲ್ಲಿ ಅದೇ ನರಗುಂದದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ವಿದ್ರೋಹದ ಮುಂದಾಳತ್ವವನ್ನು ವಹಿಸಿದವರು ಯಾರಪ್ಪ ಅಂದರೆ ಭಾಸ್ಕರ್ ರಾವ್. ನರಗುಂದದ ಭಾಸ್ಕರ್ ರಾವ್ ಇದರ ಬಗ್ಗೆ ಸಶಸ್ತ್ರ ಬಂಡಾಯ ಇರುತ್ತಲ್ಲ ಅದರ ವಿರುದ್ಧವಾಗಿ ಹೋರಾಡ್ತಾರೆ ಭಾಸ್ಕರ್ ರಾವ್. ಅದೇ ಥರ ಭೀಮ್ರಾವ್ ಏನು ಮಾಡ್ತಾರೆ, ವೆಂಕಟ ನಾಯಕ್ ಯಾರು ಅಂತ ತಿಳ್ಕೊಳ್ಳೋಣ. ವೆಂಕಟಪ್ಪ ನಾಯಕ ಬಂದ್ಬಿಟ್ಟು ಸುರಪದ ಬೇಡರ ನಾಯಕ ಆಗಿರ್ತಾನೆ. ಸುರಪುರ ಎಲ್ಲಿದೆಪ್ಪ ಅಂದರೆ ಯಾದಗಿರಿಯಲ್ಲಿದೆ. ಪ್ಲೇಸ್ ಇಂಪಾರ್ಟೆಂಟು. ತಿರ್ಗಿ ಬ್ರಿಟಿಷರ್ಸ್ ಏನಾದಕ್ಕೆ ನೋಬರಿನ್ ಕೊಂದು ಹಾಕಿದನು. ಯಾಕಂದ್ರೆ ರೆಸಿಡೆಂಟ್ ಆಗಿರ್ತಾರೆ, ರೆಸಿಡೆಂಟ್ ನೋಬರಿನ್ ಇರ್ತಾನೆ ಅಲ್ಲಿ. ಅವ್ರ ವಿರುದ್ಧ ಏನಪ್ಪ ಅಂದರೆ ತಿರುಗಿ ಬೀಳ್ತಾನೆ ವೆಂಕಟರಾಯ್. ಅವಾಗ ಏನು ಮಾಡ್ತಾನಪ್ಪ ಅಂದರೆ ನೋಬರಿನ್ ಅವನು ಕೊಂದಾಕ್ತಾನೆ. ಅಂದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ನೇಹಿತರೆ, ವೆಂಕಟಪ್ಪ ನಾಯಕ ಬಂದ್ಬಿಟ್ಟು ಯಾದಗಿರಿಯಲ್ಲಿ ಬೇಡರ ನಾಯಕ ಆಗಿರ್ತಾನೆ. ಈ ರೆಸಿಡೆಂಟ್ ಏನು ಮಾಡ್ತಾನೆ, ನೋಬರಿ ಇವು ಎದುರಾಕೊಂತಾನೆ. ಆಗ ಏನು ಮಾಡ್ತಾನೆ ವೆಂಕಟಪ್ಪ ನಾಯಕ ಇವನ್ನ ಕೊಲೆ ಮಾಡ್ತಾನೆ. ಆವಾಗ ಅದನ್ನು ನೋಡಿದಂತಹ ಸುರಪುರದಲ್ಲಿ ಕ್ಯಾಪ್ಟನ್ ವಿಂಡ್ ಹ್ಯಾಮ್ ಬಂದ್ಬಿಟ್ಟು ಆಕ್ರಮಿಸಿ ಸುರಪುರವನ್ನು 500 ಮಂದಿಯನ್ನು ಹತ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್. ಕೊಂದವನು ಯಾರು, ವಿಂಡ್ ಹ್ಯಾಮ್ ಅಂತ. ನೋಬರಿ ಕೊಲಾಗುತ್ತೆ. ಭೀಮರಾವ್ ಗದಗ ಜಿಲ್ಲೆಯಲ್ಲಿ ಮುಂಡರಗಿ ಎಲ್ಲಿ ಭೀಮರಾವ್ ಇರ್ತಾರೆ. ಇವರು ಹರಪನಹಳ್ಳಿ ಮತ್ತು ಬಳ್ಳಾರಿ ಇದೆಯಲ್ಲ ಆ ತಹಸೀಲ್ದಾರ್. ಬಳ್ಳಾರಿ ನಮ್ಮದೇ ಸ್ನೇಹಿತರೆ ಊರು. ಓಕೆನಾ. ಅದಾದಮೇಲೆ ಕೊಪ್ಪಳದಲ್ಲಿ ಬ್ರಿಟಿಷರು ಸೋದ ಕೊನೆಗೆ ತಾನೇ ಗುಂಡಾರಿಸ್ಕೊಂಡು ಕೊಪ್ಪಳದಲ್ಲಿ ಅವ್ರಿಗೂ ಯುದ್ಧ ಅಥವಾ ಜಗಳ ಆಗುತ್ತೆ. ಆ ಟೈಮಲ್ಲಿ ತಾನೇ ಭೀಮರಾವ್ ಏನು ಮಾಡ್ತಾನೆ, ಗುಂಡಾರಿಸ್ಕೊಂಡು ಸಾಯ್ತಾನೆ. ಭಾಸ್ಕರ್ ಬಂದ್ಬಿಟ್ಟು ಗದಗ ನರಗುಂದದಲ್ಲಿ ಬ್ರಾಹ್ಮಣರಾಗಿರ್ತಾರೆ ಇವರು. ಬ್ರಿಟಿಷರ ಪತ್ರ ಬರೆದಾಗ ಬ್ರಿಟಿಷರು ಅದನ್ನು ತಿರಸ್ಕರಿಸ್ತಾರೆ. ದತ್ತುಪುತ್ರ ತೆಗೆದುಕೊಳ್ಳೋ ಅನುಮತಿ ಪತ್ರ ಬರೀತಾರೆ, ಅದನ್ನು ಬ್ರಿಟಿಷರು ತಿರಸ್ಕರಿಸ್ತಾರೆ. 1851ರಲ್ಲಿ ನೇಣಿಗಂಬೆ ಏರಿಸಲಾಯಿತು. ಈ ವಿದ್ರೋಹ ಅಂತ ಹೇಳ್ಬಿಟ್ಟು ಅವನ್ನ ಭಾಸ್ಕರ್ ರಾವ್ನ ನೇಣಿಗೆ ಏರಿಸ್ತಾರೆ 1859ರಲ್ಲಿ. ದಂಗೆಗಳನ್ನು ಬೂದಿ ಬಸಪ್ಪ ನಾಯಕ ತಮ್ಮನ್ನು ಗುರುತಿಸಿಕೊಂಡಿದ್ದರು. ಬೂದಿ ಬಸಪ್ಪ ಎಲ್ಲಪ್ಪ ಅಂತಂದರೆ ಈ ನಗರ ಅಲ್ಲ, ನರಗುಂದ ಅಲ್ಲ, ನಗರ ದಂಗೆ ಅಥವಾ ಬಿದನೂರು ದಂಗೆ ಅಂತ ಕರೀತಾರೆ ಬೂದಿ ಬಸಪ್ಪ. ಮೈಸೂರಿನ ದುರಾಡಳಿತ ವಿರುದ್ಧ ಶಿವಮೊಗ್ಗದಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ಬರ್ತಾರಲ್ಲಿ. ನಾನು ಹೇಳ್ತೀನಿ ಸ್ನೇಹಿತರೆ. ಹನುಮಂತಪ್ಪ ನಾಯಕ ಕೂಡ ಆಂದೋಲನದಲ್ಲಿ ಸೇರಿಕೊಂಡಿದ್ದರು. ಬೂದಿ ಬಸಪ್ಪ ಮತ್ತು ಹನುಮಂತಪ್ಪ ನಾಯಕ. 3ನೇ ಕೃಷ್ಣರಾಜ ಒಡೆಯರು ಬೂದಿ ಬಸಪ್ಪನನ್ನು ಗಲ್ಲಿಗೇರಿಸಲಾಯಿತು. ಈ ಸ್ನೇಹಿತರೆ ಕ್ವಶನ್ಗಳು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇರ್ತವೆ. ಅದಕ್ಕೆ ನಾನು ಹೇಳಿದೆ ನಿಮಗೆ ಸ್ವಲ್ಪ ಕ್ವಶನ್ಗಳು ನೋಡಿದ್ರೆ ನಿಮಗೆ ಆಟೋಮೆಟಿಕ್ಕು ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ಆರಂಭಿಸೋಣ. ರೈತರ ದಂಗೆ, ಬುಡಕಟ್ಟು ದಂಗೆಗಳು, ಕರ್ನಾಟಕ ಏಕೀಕರಣ ದಂಗೆ, ಅರಗಲ್ಲಿ ಬೇಡರ ದಂಗೆ. ಫಸ್ಟ್ ಬಂದ್ಬಿಟ್ಟು ನೀಲಿ ಬೆಳಗಾರರ ದಂಗೆ ನೋಡೋಣ. ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಸ್ನೇಹಿತರೆ, ಬೇಜಾರು ಹಾಕೋಬೇಡಿ. ಯಾಕಂತಂದರೆ ಲೆಂತಿ ಆಗ್ತದೆ ವಿಡಿಯೋ, ನೋಡಲ್ಲ ಯಾರು ಜನ. ಯಾಕಂತಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಬೇಕು, ಗೊತ್ತಾಗ್ತಾಯಿಲ್ಲ. ನೀಲಿ ಬೆಳಗಾರರ ದಂಗೆ ಇಂಡಿಗೋ ಚಳವಳಿ ಎಂದು ಕರೀತಾರೆ. ಇದು ಭಾರತದ ದೊಡ್ಡ ಚಳವಳಿ ಎಂದು ಕರೀತಾರೆ. ಭಾರತದ ಅತಿ ದೊಡ್ಡ ಚಳವಳಿ. ಇದು ಬಂಗಾಳದಲ್ಲಿರುತ್ತೆ. ಇದು ನೀಲಿ ಬೆಳೆಯನ್ನು ಕಾಶ್ಮೀರದಲ್ಲಿ ಬೆಳೀತಾ ಇರ್ತಾರೆ. ಅತಿ ಹೆಚ್ಚು ಇದಕ್ಕೆ ಬೆಲೆ ಬಾಳುವ ಬೆಳೆ ಆಗಿರುತ್ತೆ. ಇದು ರೈತರ ಮೊದಲ ದಂಗೆ ಇರುತ್ತೆ, ಅತಿ ದೊಡ್ಡ ಅಥವಾ ಮೊದಲ ದಂಗೆ ಆಗಿರ್ತದೆ. ಈ ನೀಲಿ ಬೆಳೆಗಾರರು ಬಂದ್ಬಿಟ್ಟು ನೀಲಿ ಪ್ಲಾಂಟ್ಗಳನ್ನ ಹಾಕಿರ್ತಾರೆ. ಇದರ ವಿಷ್ಣು ವಿಶ್ವಾಸ್, ದಿಗಂಬರ ವಿಶ್ವಾಸ್ ಇದಾರಲ್ಲ, ಇವರೇನಪ್ಪ ಅಂತಂದರೆ ಇದರ ನಾಯಕರು. ವಿಷ್ಣು ವಿಶ್ವಾಸ್, ದಿಗಂಬರ ವಿಶ್ವಾಸ್
ನೀಲಿ ಬಂಗಾಳದಲ್ಲಿ ಇಲ್ಲಿ ಗಾಂಧೀಜಿಯವರು ಆರಂಭಿಸಿದ ಮೊದಲ ಸತ್ಯಾಗ್ರಹ ಆಗಿರ್ತಿದ್ದು. ಗಾಂಧೀಜಿ ಆರಂಭಿಸಿದ ಮೊದಲ ಸತ್ಯಾಗ್ರಹ ಚಳುವಳಿ. ನೆಕ್ಸ್ಟ್ ಬಂದ್ಬಿಟ್ಟು ಮಹಾರಾಷ್ಟ್ರ ದಂಗೆ ಬಂದ್ಬಿಟ್ಟು ಪುಣೆಯಲ್ಲಿರುತ್ತೆ. ಇದು ಅಹಮದನಗರ, ಪೂನಾ, ಸತಾರಾ, ಕೊಲ್ಹಾಪುರ ದಂಗೆಗಳು ಸಂಭವಿಸಿದವು. ಈ ಮಹಾರಾಷ್ಟ್ರ ದಂಗೆಯಲ್ಲಿ ಅದಕ್ಕೆ ತೆರಿಗೆ ವಿಧಿಸ್ತಾ ಇದ್ರು. ಅದಕ್ಕೆ ಮಹಾರಾಷ್ಟ್ರದಲ್ಲಿ ದಂಗೆ ಎದ್ದೇಳ್ತಾರೆ. ತಿರ್ಗಾ ಇಲ್ಲಿ ಜಸ್ಟಿಸ್ ರಾನಡೆ, ವಾಸುದೇವ್ ಬಲವಂತ ಫಡ್ಕೆ ಇವರೇನಪ್ಪ ಅಂದ್ರೆ ಮಹಾರಾಷ್ಟ್ರ ದಂಗೆಯಲ್ಲಿ ಪ್ರಮುಖ ನಾಯಕರಾಗಿರ್ತಾರೆ. ಫಡ್ಕೆ ಬಂದ್ಬಿಟ್ಟು ಕ್ರಾಂತಿಕಾರಿ ವಾಸುದೇವ್ ಬಲವಂತ ಫಡ್ಕೆಯನ್ನು ಭಾರತ ರಾಷ್ಟ್ರೀಯ ಪ್ರಥಮ ರಾಷ್ಟ್ರೀಯ ಕ್ರಾಂತಿಕಾರಿ ಎಂದು ವಾಸುದೇವ್ ಬಲವಂತ ಫಡ್ಕೆಯನ್ನು ಕರೀತಾರೆ. ಆಮೇಲೆ ಮಾಪಿಳ್ಳೆ ದಂಗೆ ಬಂದ್ಬಿಟ್ಟು ಮಲಬಾರ್ನಲ್ಲಿದೆ. ಮಾಪಿಳ್ಳೆ ಅಂದರೆ ಮುಸ್ಲಿಮರು ಅಂತ, ಮುಸ್ಲಿಂ ರೈತರು. ಅಧಿಕ ಕಂದಾಯದಿಂದ ದಂಗೆ ಎದ್ದೇಳ್ತಾರೆ ಇವರು. ಅಸ್ಸಾಂ ದಂಗೆ ಬಂದ್ಬಿಟ್ಟು 1893ರಲ್ಲಿ ಬ್ಯಾನರ್ಜಿ, ಬಂಕಿಮ್ ಚಂದ್ರ ಚಟರ್ಜಿ, R.C. ದತ್ತು ಚಳವಳಿ ಬೆಂಬಲಿಸ್ತಾರೆ. ಚಂಪಾರಣ್ಯ ಸತ್ಯಾಗ್ರಹ 1997ರಲ್ಲಿ ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಆರಂಭವಾಗುತ್ತೆ. ಇಂಡಿಗೋ ಚಳವಳಿ ನೀಲಿ ಕಡ್ಡಾಯವಾಗಿ ಬೆಳೆಯಬೇಕು ಅಂತ ತಿಳಿಸ್ತಾರೆ. ಗಾಂಧೀಜಿ ನೇತೃತ್ವದಲ್ಲಿ ಏನಪ್ಪ ಅಂತಂದರೆ ಮಹಾದೇವ ದೇಸಾಯಿ ಭಾಗವಹಿಸಿರ್ತಾರೆ. ಭಾರತದ ಪ್ರಥಮ ಸತ್ಯಾಗ್ರಹ, ಗಾಂಧೀಜಿ ಪ್ರಥಮ ಸತ್ಯಾಗ್ರಹದ ಚಂಪಾರಣ ಕೃಷಿ ಕಾಯ್ದೆ ಜಾರಿ, ರೈತರ ಇಂಡಿಗೋ ಬೆಳೆ ಇದಕ್ಕೆ ಸಂಬಂಧಪಟ್ಟಂಗೆ ಗಾಂಧೀಜಿಯವರು ಏನಪ್ಪ ಅಂತಂದರೆ ಇದರ ಸಪೋರ್ಟ್ಗೆ ನಿಲ್ತಾರೆ. ಸ್ನೇಹಿತರೆ, ಇದು ನೀಲಿ ಬೆಳೆಗಾರರ ದಂಗೆ, ಇಂಡಿಗೋ ಚಳವಳಿ. ಇದು ಗಾಂಧೀಜಿಯವ್ರು ಸಂಬಂಧಪಟ್ಟಂಗೆ. ತಿರ್ಗಿ ಏನಪ್ಪ ಅಂದರೆ ಚಂಪಾರಣ ಸತ್ಯಾಗ್ರಹ ಬರುತ್ತೆ. ಇದು ಗಾಂಧೀಜಿ ಆರಂಭಿಸಿದ ಮೊದಲ ಚಳವಳಿ. ಆ ನೀಲಿ ಬೆಳೆಗಾರರು ಬಂದ್ಬಿಟ್ಟು ಅಲ್ಲಿ ಅಲ್ಲ, ಫಸ್ಟು ಗಾಂಧೀಜಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಂಧೀಜಿ ಫಸ್ಟ್ ಚಳವಳಿ ಇದಾಗಿದೆ. ಆಮೇಲೆ ಖೇಡಾ ಸತ್ಯಾಗ್ರಹ ಬಂದ್ಬಿಟ್ಟು ಗುಜರಾತ್ನಲ್ಲಿದೆ. ಇದು ಬರಗಾಲವಿದ್ದರೂ ಬಲಾತ್ಕಾರದಿಂದ ಕಂದಾಯ ವಸೂಲಿ ಮಾಡ್ತಾಯಿದ್ರು. ಮಹಾದೇವ್ ದೇಸಾಯಿ, ಇಂದುಲಾಲ್, ಶಂಕರ್ಲಾಲ್ ಇವರು ಸಹ ಗಾಂಧಿ ಸಹಾಯ ಮಾಡ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಇಂಪಾರ್ಟೆಂಟು, ಇಲ್ಲೊಂದು ಮಿಸ್ ಆಗಿದೆ. ಖೇಡಾ ಸತ್ಯಾಗ್ರಹ ಅಹಮದಾಬಾದ್ ಹತ್ತಿ ಗಿರಣಿ ಸತ್ಯಾಗ್ರಹ ಬಂದ್ಬಿಟ್ಟು ಮುಖ್ಯವಾಗಿ ಇಲ್ಲಿ ಗಾಂಧೀಜಿಯವರು ಮೊದಲ ಉಪವಾಸ ಸತ್ಯಾಗ್ರಹ ಆಗಿರುತ್ತೆ. ಇದು ಮಿಸ್ ಆಗಿದೆ. ಇದು ಏನಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ನೀಲಿ ಬರುತ್ತೆ. ಎರಡನೇದು ಅಹಮದಾಬಾದ್ ಬರುತ್ತೆ, ಅಹಮದಾಬಾದ್ ದಂಗೆ. ಮೂರನೇದು ಬಂದ್ಬಿಟ್ಟು ಖೇಡಾ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮೊದಲ ಗಾಂಧೀಜಿ ಅಸಹಕಾರ ಚಳುವಳಿ ಆಗಿರುತ್ತದೆ. ಆಯಿತಾ. ಹತ್ತಿ ಗಿರಣಿ ಅಹಮದಾಬಾದ್ ಬಂದ್ಬಿಟ್ಟು ಇದು ಫಸ್ಟ್ ಉಪವಾಸ ಸತ್ಯಾಗ್ರಹ ಆಗಿರುತ್ತೆ. ತಿರ್ಗಾ ಮೊದಲ ಸತ್ಯಾಗ್ರಹ ಬಂದ್ಬಿಟ್ಟು ಚಂಪಾರಣ್ಯ ಆಗಿರುತ್ತೆ. ಬುಡಕಟ್ಟು ದಂಗೆಗಳು ಕೋಲಾರ ದಂಗೆ ಬಂದ್ಬಿಟ್ಟು ಇಲ್ಲಿ ಬುದ್ಧ ಭಗವತ್ ಸಂಘ
ಛೋಟಾ ನಾಗಪುರದಲ್ಲಿ ಬುದ್ಧ ಭಗವತ್ ಸಂಘ ನಾಯಕತ್ವದಲ್ಲಿ ನಡೀತೈತೆ. ಏನಪ್ಪ ಬುಡಕಟ್ಟು ದಂಗೆಗಳು. ಈಗ ಸಾಂತಾಲರ ದಂಗೆ ಬಂದ್ಬಿಟ್ಟು ಇದು ಮುಖ್ಯವಾಗಿ ಕರಾವಳಿ ಜಿಲ್ಲೆಯಲ್ಲಿ ವಾಸವಿರ್ತಾರೆ. ಕನ್ಹೋ ಮತ್ತು ಸೀದಾ ಕೇಳಿದಾರೆ ಎಕ್ಸಾಮ್ ಆಲ್ರೆಡಿ UPSCಯಲ್ಲಿ. ಕನ್ಹೋ ಸೀದಾ. ಮುಂಡರಿಗೆ ಬಂದ್ಬಿಟ್ಟು ಛೋಟಾ ನಾಗಪುರದಲ್ಲಿದ್ದೆ ಭಗವಾನ್ ಬಿರ್ಸಾ ಹಾಗೆ ಮುಂಡರಿಗೆ ದಂಗೆಯನ್ನು ಆರಂಭಿಸ್ತಾರೆ. ಆಮೇಲೆ ಕಚ್ಚಾ ನಾಗಗಳ ದಂಗೆ ಬಂದ್ಬಿಟ್ಟು ಜೆಲಿಯನ್ ಗೋಂಗ್ ಜನಾಂಗಕ್ಕೆ ಸಂಬಂಧಪಟ್ಟಿದೆ. ಇದು ನಾಗಗಳ ರಾಣಿ ಅಂತೂ ಗೈಡ್ಲೈನ್ ಕರೀತಾರೆ. ನಾಗಗಳ ರಾಣಿ ಗೈಡ್ಲೈನ್ ಇವರ ನಾಯಕತ್ವ ಜವಾಹರಲಾಲ್ ನೆಹರು ಅವರು ನಾಗಗಳ ರಾಣಿಯನ್ನು ಗೈಡ್ಲೈನ್ ಅಂತ ಕರೀತಾರೆ. ಜವಾಹರಲಾಲ್ ನೆಹರು ಇವಳ ನಾಯಕತ್ವದಲ್ಲಿ ಏನಪ್ಪ ಅಂತಂದರೆ ಇದು ನಡೆಯುತ್ತೆ. ಕಚ್ಚಾ ನಾಗಗಳ ದಂಗೆ ಮಣಿಪುರದ ರಾಣಿ ಅಂತ ಕರೀತಾರೆ. ಯಾರಿಗೆ? ನಾಗಗಳ ರಾಣಿಗೆ, ಗೈಡ್ಲೈನ್ಗೆ. ಅಲ್ಲೂರಿ ಸೀತಾರಾಮರ ದಂಗೆ ಬಂದ್ಬಿಟ್ಟು ಇದು ಕೋಯ ಮತ್ತು ಕೊಂಡರೆಡ್ಡಿ ಜನಾಂಗ ನಡುವೆ ನಡೆದೈತೆ. ಅಲ್ಲೂರಿ ಸೀತಾರಾಮ ಮಹಾತ್ಮ ಗಾಂಧೀಜಿಗೆ ಜೈ ಎಂಬ ಮೊದಲ ಘೋಷಣೆ ಹೊರಡಿಸ್ತಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬಂದ್ಬಿಟ್ಟು ಇದರಲ್ಲಿ ಅಲಗಲಿ ಬೇಡರ ದಂಗೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ದಂಗೆ. ಇದರಲ್ಲಿ ಅಲಗಲಿ ಬೇಡರ ದಂಗೆ ಕರ್ನಾಟಕ ಸಂಬಂಧಪಟ್ಟಂಗೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಂದು ಮೆನ್ಷನ್ ಮಾಡಿದ್ದೀನಿ ನೋಡಿ. ಅಲಗಲಿ ಬೇಡರ ದಂಗೆ ಮುಧೋಳ, ಬಾಗಲಕೋಟೆ ಮುಧೋಳದಲ್ಲಿದೆ. ಇದರಲ್ಲಿ ಏನಪ್ಪ ಅಂತಂದರೆ ನಿಶಸ್ತ್ರೀಕರಣ ಶಸ್ತ್ರಾಸ್ತ್ರಗಳು ಹೊಂದಬಾರದು ಅಂತಂದ್ಬಿಟ್ಟು ಹೇಳ್ತಾರೆ. ಅನುಮತಿ ಇಲ್ಲದೆ ಅವರು ಶಸ್ತ್ರ ಸರಬರಾಜು ಮಾಡ್ತಾ ಇರ್ತಾರೆ ಬಾಗಲಕೋಟೆಯಲ್ಲಿ. ಯಾಕಪ್ಪ ಅಂತಂದರೆ ಇಲ್ಲಿ ಬಾಗಲಕೋಟೆಯಲ್ಲಿ ಮುಧೋಳದಲ್ಲಿ ಇದರ ನಾಯಕತ್ವವನ್ನು ನವಾಜು ನಿಂಬಾಳ್ಕರ್ ವಹಿಸಿದ್ದಾರೆ. ಕರ್ನಲ್ ಶೆಟರ್ವರ್ಡ್ ಮಾಲ್ಕಮ್ ಇದನ್ನು ಏನಪ್ಪ ಅಂದರೆ ಅಪೋಸ್ ಮಾಡ್ತಾರೆ, ವಿರುದ್ಧ ಮಾಡ್ತಾರೆ. ಸುರಪುರ ದಂಗೆ ಯಾದಗಿರಿಯಲ್ಲಿ ಬಂದ್ಬಿಟ್ಟು ರಾಜ ವೆಂಕಟಪ್ಪ ನಾಯಕ ಸುರಪುರ ದಂಗೆ ನಾಯಕತ್ವ ವಹಿಸಿರ್ತಾರೆ. ಕಾರಣ ಸುಪ್ರೀಂ ಯಾದವ್ ಬ್ರಿಟಿಷ್ ರೆಸಿಡೆಂಟನ್ನು ಇಟ್ಟುಕೊಳ್ಳಲು ವಿರೋಧಿಸ್ತಾರೆ ಇವರು ಅವ್ರ ಆಸ್ಥಾನದಲ್ಲಿ. ಅದಕ್ಕೆ ಸುರಪುರ ದಂಗೆ ರಾಜ ವೆಂಕಟಪ್ಪ ನಾಯಕ ಆಗಿರ್ತಾರೆ. ಇಂಪಾರ್ಟೆಂಟ್ ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ, ಯಾಕಂತಂದರೆ ಲೆಂತ್ ಆಗುತ್ತೆ ಕ್ಲಾಸು, ಸರಿ ಕಾಣಲ್ಲ ಅಂತ. ಅದಕ್ಕೆ ನೋಬರಿನ ಕೊಂದನು. ಸುರಪುರ ದಂಗೆಯಲ್ಲಿ ಮುಖ್ಯವಾಗಿ ರಾಜ ವೆಂಕಟಪ್ಪ ನಾಯಕ ದಂಗೆ ನಾಯಕತ್ವ ವಹಿಸಿರ್ತಾರೆ. ಇವರು ಏನಪ್ಪ ಅಂತಂದರೆ ನೋಬರಿಯನ್ನು ಕೊಂದಾಗ್ತಾನೆ. ಆಮೇಲೆ ಅದರ ಭೀಮರಾವ್ ದೇಶದ್ರೋಹಿ ಸಹಾಯದಿಂದ ಸೆರೆ ಸಿಕ್ಕ ಆತ್ಮಹತ್ಯೆ ಮಾಡ್ಕೊತಾರೆ. ವೆಂಕಟಪ್ಪ ನಾಯಕ ಭೀಮರಾಯ ಎಂಬ ದೇಶದ್ರೋಹಿ ಸಹಾಯದಿಂದ ಸೆರೆ ಸಿಕ್ಕ ಆತ್ಮಹತ್ಯೆ ಮಾಡ್ಕೊತಾನೆ. ಕೊಂದವನು ನೋಬರಿನೇ. ಅಧಿಕಾರಿಗಳು ನೆನಪಲ್ಲಿ ಇಟ್ಕೊಳ್ಳಿ, ಕೇಳ್ತಾರೆ ಅಧಿಕಾರಿಗಳು, ಭಾಳ ಇಂಪಾರ್ಟೆಂಟು. ತಿರುಗಿ ಏನಪ್ಪ ಅಂದರೆ ಮುಂಡರಗಿ ದಂಗೆ. ಆ ಮುಂಡರಗಿ ದಂಗೆಯಲ್ಲಿ ಮುಖ್ಯವಾಗಿ ಸ್ವಜನ ಪಕ್ಷದ ಭ್ರಷ್ಟಾಚಾರ ಭೀಮರಾಯನ ದಂಗೆ ಎದ್ದನು. ಮುಂಡರಗಿ ಭೀಮರಾಯ ಹರಪನಹಳ್ಳಿ ಮತ್ತು ಬಳ್ಳಾರಿ ತಹಸೀಲ್ದಾರ್ ಆಗ್ತಾನೆ. ಇದು UPSC ಕ್ವಶನ್ ಕೇಳಿದಾರಲ್ಲ. ಓಕೆ. 18 ಜೂನ್ 1 ಗುಂಡೇಟಿ ಆರಿಸ್ಕೊಂಡು ಸಾಯ್ತಾರೆ. ಮತ್ತು ಸಶಸ್ತ್ರ ಬಂದ್ಬಿಟ್ಟು ಯಾವುದೇ ಇದೆಯಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ ಯಾರ ಅಧಿಕಾರಿಗಳು ನೆನಪಲ್ಲಿ ಇಟ್ಕೊಳ್ಳಿ, ಕೇಳ್ತಿರ್ತಾರೆ ಯಾವ ಅಧಿಕಾರಿಗಳು ಎಲ್ಲೆಲ್ಲಿ ಬಂದರು ಅಂತ. ಸತ್ಯಾಗ್ರಹ ಸಶಸ್ತ್ರ ಬಂಡಾಯ ಬಂದ್ಬಿಟ್ಟು ಹೈದರಾಬಾದ್ ಮತ್ತು ಟಿಪ್ಪುನ ದಂಗೆ. ಅದರಲ್ಲಿ ಸಶಸ್ತ್ರ ಬಂಡಾಯದಲ್ಲಿ ದೋಂಡಿವಾಗ್ ದಂಗೆ ಫಸ್ಟ್ ಬಂದ್ಬಿಟ್ಟು ದೋಂಡಿವಾಗ್ ದಂಗೆ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ವಾಗ್ ಅಂದರೆ ಹುಲಿ ಅಂತ ಅರ್ಥ. ಟಿಪ್ಪುನ ಮತಾಂತರ ಹೊಂದಿ ಶ್ರೀರಂಗಪಟ್ಟಣದಲ್ಲಿ ಬಂದಿದೆ ಅದನ್ನು. ಅಂದರೆ ಟಿಪ್ಪು ಮತಾಂತರ ನೋಡ್ತಾನೆ. ದೋಂಡಿವಾಗ್ ಆದರೆ ಮತಾಂತರ ಹೊಂದಲ್ಲ, ಅವನು ಬಂದಿ ಆಗ್ತಾನೆ. ಆರ್ಥರ್ ವೆಲ್ಲೆಸ್ಲಿ ಇವನನ್ನು ರಾಯಚೂರಿನ ಕೋನಗಲ್ಲಲ್ಲಿ ಕೊಳ್ತಾನೆ. ಟಿಪ್ಪು ಮರಣ ನಂತರ ಏನಪ್ಪ ಅಂದರೆ ದೋಂಡಿವಾಗಿರ್ತಾನಲ್ಲ ಅವನು ವೆಲ್ಲೆಸ್ಲಿ ರಾಯಚೂರಿನ ಕೋನಗಲ್ನಲ್ಲಿ ಕೊಲೆ ಮಾಡ್ತಾನೆ. ಯಾರು ಎಲ್ಲಿ ಕೊಲೆ ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿ ನೋಡ್ಕೊಳ್ಳಿ. ದಕ್ಷಿಣ ಕನ್ನಡ ದಂಗೆ ಬಂದ್ಬಿಟ್ಟು ಮುಖ್ಯವಾಗಿ ಸುಬ್ಬಾರಾವ್, ಮಹತಾಬ್ ಖಾನ್, ವಿಠಲ್ನ ಹೆಗಡೆ, ತಿಮ್ಮರಾಯ ನಾಯಕತ್ವ ಹೊಂದಿರ್ತಾರೆ. ಕನ್ನಡ ಮತ್ತು ದಕ್ಷಿಣ ಮದ್ರಾಸ್ ಪ್ರಾಂತ್ಯವಾಗಿತ್ತು. ಯಾವುದಪ್ಪ ಅಂತಂದರೆ ದಕ್ಷಿಣ ಕನ್ನಡ ದಂಗೆ. ಐಗನೂರು ಬಂದ್ಬಿಟ್ಟು ವೆಂಕಟಾದ್ರಿ ನಾಯಕ. ಐಗನೂರು ದಂಗೆ ವೆಂಕಟಾದ್ರಿ ನಾಯಕ ಇರ್ತಾರೆ. ಇದು ವೆಲ್ಲೆಸ್ಲಿ ಬಂಧಿಸಿ ನೇಣಿಗಾಕ್ತಾರೆ. ಮತ್ತು ವೆಲ್ಲೂರು ದಂಗೆಯಲ್ಲಿ ಮುಖ್ಯವಾಗಿ ಸೈನಿಕ ದಂಗೆ ಆಗಿರ್ತಿದ್ವು. ಟೋಪಿಯನ್ನು ಧರಿಸುವಂತೆ ಆದೇಶಿಸ್ತಾರೆ. ಯುರೋಪಿನ ಟೋಪಿಯನ್ನು ಧರಿಸುವಂತೆ ಆದೇಶಿಸ್ತಾರೆ ವೆಲ್ಲೂರಿನಲ್ಲಿ. ಆದರೆ ಸೈನಿಕರು ಟೋಪಿ ಧರಿಸಲ್ಲ.
ಅದಕ್ಕೆ ವೆಲ್ಲೂರು ದಂಗೆ ಆಗುತ್ತೆ. ಆಮೇಲೆ ಕೇಳ್ತಾರೆ ಮಿಲಿಟ್ರಿ ದಂಗೆ ಯಾವ್ದಂತ ಕೇಳಿದ್ರೆ ವೆಲ್ಲೂರು ದಂಗೆ ನೆನಪಲ್ಲಿ ಇಟ್ಕೊಳ್ಳಿ, ಎಕ್ಸಾಮ್ ಕೇಳ್ತಾರೆ. ಕೊಪ್ಪಳದ ದಂಗೆ ಬಂದ್ಬಿಟ್ಟು ವೀರಪ್ಪ ದಂಗೆ ಇದ್ದನು, ಮೇಜರ್ ಪಿಟ್ಲನ್ ಕೊಪ್ಪಳದಲ್ಲಿ ವೀರಪ್ಪ ದಂಗೆ ಇದ್ದೇಳ್ತಾನೆ, ಆದರೆ ಮೇಜರ್ ಪಿಟ್ಲನ್ ಇವನು ಹತ್ತಿಕ್ತಾನೆ. ನೆಕ್ಸ್ಟ್ ಬೀದರ್ ದಂಗೆ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟು. ಬೀದರ್ ದಂಗೆ ಶಿವಲಿಂಗ ದೇಶಮುಖ್ ಮತ್ತು ತಿರುಮಲರಾಯ ದೇಶಮುಖ್ನ ಬಿದಿರಿ ದಂಗೆ. ಇದು ಆ್ಯಕ್ಚುಲಿ ಬೀದರ್ ಅಲ್ಲ ಸ್ನೇಹಿತರೆ, ಬಿದಿರಿ ದಂಗೆ. ಬಿದಿರಿ ದಂಗೆ ಶಿವಲಿಂಗ ದೇಶಮುಖ್ ಮತ್ತು ತಿರುಮಲರಾಯ ದೇಶಮುಖ್ ಹೈದರಾಬಾದ್ ನಿಜಾಮನ ವಿರುದ್ಧ ದಂಗೆ ಇದ್ದ ಬ್ರಿಟಿಷ್ ಸೇನಾಪತಿ ಸದರ್ಲೆಂಡ್ ದಂಗೆ ಇದ್ದನು. ಆಮೇಲೆ ಸಿಂಡಿಗಿ ಬಂಡಾಯ ಬಂದ್ಬಿಟ್ಟು ದೇವಕರ್ ದೀಕ್ಷಿತ್ ಮತ್ತು ದೇಶಪಾಂಡೆ ಸಿಂದಿಗಿ ಬಂಡ್ಯವನ್ನು ಆರಂಭಿಸ್ತಾರೆ. ಎಲ್ಲಪ್ಪ ಅಂದರೆ ಬಿಜಾಪುರ. ಪ್ಲೇಸ್ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸಿಂದಿಗಿ ಅಂದರೆ ಬಿಜಾಪುರದಲ್ಲಿ. ಸಿಂದಿಗಿ ಬಂಡ್ಯ ಸ್ಟೀವನ್ಸ್ಟನ್ ಹತ್ತಿಕ್ತಾನೆ ಇವನು. ಆಮೇಲೆ ಕಿತ್ತೂರು ಬಂಡಾಯ ಬಂದ್ಬಿಟ್ಟು ಕರ್ನಾಟಕ ಸಶಸ್ತ್ರ ಬಂಡೆಗಳ ದೊಡ್ಡ ಬಂಡಾಯ. ಕೇಳ್ತಾರೆ ಕರ್ನಾಟಕದ ಸಶಸ್ತ್ರ ಬಂಡೆಗಳ ದೊಡ್ಡ ಬಂಡೆ ಯಾವುದಪ್ಪ ಅಂದರೆ ಕಿತ್ತೂರು ಬಂಡಾಯ. ಮಲ್ಲಸರ್ಜನೆಗೆ ಮತ್ತು ವೀರಮ್ಮ ಎಂಬ ಇಬ್ಬರು ರಾಣಿಯರಿರ್ತಾರೆ ಮಲ್ಲಸರ್ಜನೆಗೆ. ಆದರೆ ಮಲ್ಲಸರ್ಜ ತೀರೋದಾಗೆ ಶಿವಲಿಂಗ ರುದ್ರ ಸರ್ಜನನ್ನು ದತ್ತು ಪಡಿತಾಳೆ. ಅದನ್ನು ಬ್ರಿಟಿಷರು ಒಪ್ಪಲ್ಲ. ಆವಾಗ ಏನಾಗುತ್ತಂದ್ರೆ ಬ್ರಿಟಿಷರಿಗೂ ಮತ್ತು ಚೆನ್ನಮ್ಮನಿಗೂ ಏನಾಗುತ್ತೆ ಅಂದರೆ ಒಂದು ದೊಡ್ಡ ಹೋರಾಟ ಆಗುತ್ತೆ. ಅದರಲ್ಲಿ ಧಾರವಾಡ ಥ್ಯಾಕ್ರೆ ಇದ್ದಾರಲ್ಲ, ಇದನ್ನು ವಿರೋಧಿಸ್ತಾನೆ. ಆ ಬಂಡಾಯದಲ್ಲಿ ಥ್ಯಾಕ್ರೆಯನ್ನು ಕೊಲೆ ಮಾಡಲಾಗುತ್ತೆ. ಆದರೆ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಣ್ಣಗೌಡ ಎಂಬ ದೇಶರು ಸಹಾಯದಿಂದ ಏನು ಮಾಡಿದ್ರು ಚೆನ್ನಮ್ಮ ಸಿಗಾಕೊಂತಾಳೆ. ಆಮೇಲೆ ಬೈಲಹೊಂಗಲದಲ್ಲಿ ಕೇಳ್ತಾರೆ ಇಸ್ವಿ ಡಿಸೆಂಬರ್ 30, 1824 ಪದೇ ಕೇಳಿದ್ದಾರೆ. ಬೈಲಹೊಂಗಲದಲ್ಲಿ ಮರಣ ಹೊಂತಾಳೆ. ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮನ ಇವನು ದಂಡನಾಯಕ ಆಗಿರ್ತಾನೆ. ಸಂಗೊಳ್ಳಿ ರಾಯಣ್ಣ ಬಾಳಪ್ಪ ಮತ್ತು ರಂಗಪ್ಪ ಗೌಡ ದೇಹದ್ರೋಹ ಸಹಾಯದಿಂದ ಏನಪ್ಪ ಅಂದರೆ ಇವನು ಬಂದಿ ಆಗ್ತಾನೆ. ಖಾನಾಪುರದಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ನಂದಗಡದಲ್ಲಿ ಗಲ್ಲಿಗೇರಿಸ್ತಾರೆ ಇವನ್ನ. ಕೊಡಗಿನ ದಂಗೆ ಬಂದ್ಬಿಟ್ಟು ಚಿಕ್ಕ ಪ್ರಾಂತ್ಯಗಳು ಅಲ್ಲಿನ ಮುಖ್ಯಸ್ಥರ ಚಿಕ್ಕವೀರ ರಾಜೇಂದ್ರ ಒಡೆಯರ್ ಉದ್ಘಾಟನೆ ಮಾಡ್ತಾರೆ. ಕೊಡಗಿನ ಚಿಕ್ಕವೀರೇಂದ್ರ ರಾಜರು. ಕಲ್ಯಾಣಿ ಸ್ವಾಮಿ ಮತ್ತು ಅಪರಾಂಬರ ಬಂದ್ಬಿಟ್ಟು ಇವರು ಬಂಡೆ ಆರಂಭಿಸ್ತಾರೆ. ಯಾರಪ್ಪ ಅಂತಂದರೆ ಚಿಕ್ಕ ರಾಜೇಂದ್ರ ಒಡೆಯರ್ ವಿರುದ್ಧ. ದೇಶದ ಭೂಪಣ್ಣ ಮತ್ತು ಪೊನ್ನಪ್ಪರ ವಿರುದ್ಧ ಇವರು ಸಹಾಯ ಮಾಡ್ತಾರೆ ಚಿಕ್ಕ ರಾಜೇಂದ್ರ ಒಡೆಯರ್ಗೆ. ಆವಾಗ ಏನಪ್ಪ ಅಂದರೆ ಕಲ್ಯಾಣಿ ಸ್ವಾಮಿ ಮತ್ತು ಅಪರಾಂಬರನ್ನು ಬಂಧಿಸ್ತಾರೆ, ಗಲ್ಲಿಗೇರಿಸ್ತಾರೆ. ಮತ್ತು ಬಿದನೂರು ದಂಗೆ ಏನಪ್ಪ ಇದು ಬಿದನೂರು ದಂಗೆ ಪದೇ ಎಕ್ಸಾಮ್ ಕೇಳ್ತಾ ಇರ್ತಾರೆ. ಶಿವಮೊಗ್ಗದಲ್ಲಿದೆ. ಇದರಲ್ಲಿ ಏನಪ್ಪ ಅಂದರೆ 13 ಲಕ್ಷ ರೂಪಾಯಿ ತೆರಿಗೆ ಕೊಡಬೇಕಾಗುತ್ತೆ ಮೂರನೇ ಕೃಷ್ಣರಾಜ ಒಡೆಯರಿಗೆ. ಅದರಲ್ಲಿ 7 ಲಕ್ಷ ರೂಪಾಯಿ ತೆರಿಗೆಯನ್ನು ಕೊಡ್ತಾನೆ. ಯಾರಪ್ಪ ಬೂದಿ ಬಸಪ್ಪ 7 ಲಕ್ಷ ತೆರಿಗೆ 7 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಇದರಿಂದ ಭ್ರಷ್ಟಾಚಾರ ಆರೋಪ ಹೊತ್ತಿ ಫೌಜದಾರ ವೀರರಾಜನ್ನು ತೆಗೆದಾಕ್ತಾರೆ. ಫೌಜದಾರ ಏನಪ್ಪ 13 ಲಕ್ಷ ಕೊಡಬೇಕಾಗುತ್ತೆ, 7 ಲಕ್ಷ ವಜಾ ಮಾಡ್ತಾನೆ. ಈ ಫೌಜದಾರನ ವೀರರಾಜನ್ನು ತೆಗೆದಾಕ್ತಾರೆ. ಆವಾಗ ಕೋಪಗೊಂಡಾಗೆ ಬೂದಿ ಬಸಪ್ಪ ಮತ್ತು ಸಾದರ ಮಲ್ಲ ಈ ನಾಯಕತ್ವವನ್ನು ವಹಿಸ್ಕೊತಾರೆ ಅನ್ಯಾಯ ವಿರುದ್ಧ. ಜಂಗಮ ವಸಂತಯ್ಯನ ಮನೆಯಲ್ಲಿ ರಾಜಬುದ್ಧರನ್ನು ಕಳ್ತನ ಮಾಡ್ತಾನೆ ಬೂದಿ ಬಸಪ್ಪ. ಯಾಕಂದ್ರೆ ನಾನೇ ಫೌಜದಾರ ಅಂತ ಹೇಳ್ಕೊಂಡು ತಿರುಗಾಡ್ತಾನೆ. ತಾನೇ ನಗರದ ಹಕ್ಕುದಾರ ಅಂತ ಪ್ರಚಾರ ಮಾಡ್ಕೊಂಡ. ತಿರುಗಿ ಏನಪ್ಪ ಅಂತಂದರೆ ಹನುಮಪ್ಪ ಮತ್ತು ಸೋದರಳೆ ಸರ್ಜಾ ನಾಯಕರು ಬಂಡಾಯ ರೈತರನ್ನು ಸೇರಿಕೊಂಡರು. ಅಂದರೆ ಅವನು ಸಹಾಯಕ್ಕೆ ಹನುಮಂತ ಬೂದಿ ಬಸಪ್ಪ, ಹನುಮಂತ ನಾಯಕ, ಸೋದರಳಿಯ ಸರ್ಜಪ್ಪ 3 ಜನ ಇರ್ತಾರೆ. ಒಡೆಯರಲ್ಲಿ ಒಡೆಯರು ವಿಫಲ ಆಗ್ತಾರೆ. ಆದ್ದರಿಂದ ಬ್ರಿಟಿಷ್ ಸಹಾಯ ಕೇಳ್ತಾರೆ. ಒಡೆಯರು 3ನೇ ಕೃಷ್ಣರಾಜ ಒಡೆಯರು ಬ್ರಿಟಿಷ್ ಸಹಾಯ ಕೇಳ್ತಾರೆ. ಆಗ ಕರ್ನಲ್ ಬ್ರಿಗ್ಸ್ ಮತ್ತು ಲೇಕ್ ರಾಜ್ ಪೋರ್ಟ್ ಇವರೇನಪ್ಪ ಅಂದರೆ ಆ ದಂಗೆ ಬಿದಿರಿ ದಂಗೆಯನ್ನು ಏನಪ್ಪ ಅಂದರೆ ನಗರ ದಂಗೆ ಅದನ್ನು ಶಮನ ಮಾಡ್ತಾರೆ. ಬ್ರಿಗ್ಸ್ ಮತ್ತು ರಾಜ್ ಪೋರ್ಟ್ ಎಂಬ ಅಧಿಕಾರಿಗಳು. ಹಾಗೆ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ, ಮೈಸೂರನ್ನು ಕಮಿಷನರ್ ಆಳ್ವಿಕೆ ಒಳಪಡಿಸ್ತಾನೆ. ಆಮೇಲೆ ಈ ಚಾರ್ಟ್ ಎಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ, ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇಲ್ಲಿ ಬೆಳಗಾವಿ ದಂಗೆ ಬಂಗಾಳದಲ್ಲಿ, ಮಹಾರಾಷ್ಟ್ರ ರಾಮ್ಸಿ ರೈತರ ದಂಗೆ ಪುಣೆ, ಮಾಪಿಳೆ ದಂಗೆ ಕೇರಳ, ಮತ್ತು ತಿತುಮಾರ್ ಚಳವಳಿ ಬಂಗಾಳ, ಭಕ್ತ ಖಾನ್ ಬಿಹಾರ, ಪಾಬಲ್ ಬಂಗಾಳ, ಪಾಬ್ನಾ ದಂಗೆ ಬಂಗಾಳ, ಏಕತಾ ಚಳವಳಿ ಉತ್ತರ ಪ್ರದೇಶ, ಕೋಲಾರ ದಂಗೆ, ಫಸ್ಟ್ ಸಂತಾರ ದಂಗೆ, ಆಮೇಲೆ ಮುಂಡಾ ದಂಗೆ, ಕಚ್ಚನಾಗ ದಂಗೆ, ಅಲ್ಲಿ ಸೀತಾರಾಮನ ದಂಗೆ ಬರುತ್ತೆ. ಮತ್ತು ಇದರಲ್ಲಿ ನೆಕ್ಸ್ಟು ಕಾಶಿ ದಂಗೆ ಅಂತ ಬರ್ತವೆ.
ಕಾಶಿ ದಂಗೆ ಇಂಪಾರ್ಟೆಂಟು ಜಯಂತಿ ಮತ್ತು ಬೆಟ್ಟಗಳಲ್ಲಿ. ರಾಮೋಸಿ ದಂಗೆ ಪಶ್ಚಿಮ ಘಟ್ಟಗಳಲ್ಲಿ ರಾಮೋಸಿ ಚಿತ್ತೂರು ಸಿಂಗ್ ನೇಮಕಾತಿ ವಹಿಸಿರ್ತಾನೆ. ಆಮೇಲೆ ಕೋಯಾ ದಂಗೆ ಇಂಪಾರ್ಟೆಂಟು, ಕೇಳಿದಾರಲ್ಲ UPSCಯಲ್ಲಿ, ಗೋದಾವರಿ ದಂಡೆಯ ಮೇಲೆ ಇರುತ್ತೆ. ಕುಕೀಸ್ ದಂಗೆ ನೋಡಿದ್ದೀರಾ. ಬಿಲ್ಲರ ದಂಗೆ ಬಂದ್ಬಿಟ್ಟು ಬಿಲ್ ರಾಜ ಗೋವಿಂದ ಗುರು. ವಾಹಬಿ ದಂಗೆ ಬಂದ್ಬಿಟ್ಟು ರಾಯ್ಬರೇಲಿ ಸೈಯದ್ ಅಹಮದ್ ಇಸ್ಲಾಂ ಧರ್ಮದ ಶುದ್ಧೀಕರಿಸುವುದು ಮತ್ತು ಮೂಲಭೂತ ಸ್ವರೂಪವನ್ನು ಪುನರ್ಗೊಳಿಸುವುದಾಗಿರುತ್ತೆ. ಇಷ್ಟು ಸ್ನೇಹಿತರೆ, ಎಲ್ಲ ದಂಗೆಗಳು ಸಮಾಪ್ತಿ ಆಗ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದೋ ಟಾಪಿಕ್ ತಗೊಬರ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಉಚಿತವಾಗಿ ಕೊಡ್ತಾ ಇದ್ದೀನಿ. ಎಲ್ಲರೂ ಅನುಕೂಲವಾಗಿಲ್ಲ ಅಂತ ಅಷ್ಟೇ, ನನಗೇನು ಲಾಭ ಏನು ಬೇಡ. ಆದರೆ ಸರ್ಕಾರ ನೌಕರಿ ಆದ ಕಾರಣ ನಾನು ಯಾವುದೋ ಆಸೆ ಪಡೋಲ್ಲ, ಉಚಿತ ಕೊಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.